ಹಾಯ್ ಎಲ್ರಿಗೂ ನಮಸ್ಕಾರ. CK Twins ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬೆಳಗಿನ ಚಹಾಕ್ಕೆ ಇವತ್ತು ನಮಗೆ ಉದ್ದಿನ ದೋಸೆ ಮತ್ತು ಬೇಳೆ ಸಾರು. ಬಂದ್ಬಿಟ್ಟು 5:30 ಕಳೆದಿದೆ. ಈಗ ನಾವು ಹೊರಡುವಂಥ ಸಮಯ. ಸೊ ನಾವು ನಮ್ಮ ಊರಿನ ಬಸ್ ಸ್ಟ್ಯಾಂಡಿಗೆ ಈಗಲೇ ತಲುಪಿದ್ವಿ. ಇನ್ನು ಬಸ್ಸಲ್ಲಿ ಹೋಗುವಾಗ ಸಿಗುವ. ಬಾಯ್. ಸೊ ಈಗ ನಾವು ಕಾಲೇಜಿಗೆ ಹೋಗ್ತಾ ಇದ್ದೇವೆ. ಇನ್ನು 10 ನಿಮಿಷದಲ್ಲಿ ಕಾಲೇಜ್ ತಲುಪಿಬಿಡ್ತೇವೆ. ನಾವು ಮನೆಯಿಂದ 5:30ಕ್ಕೆ ಹೊರಟಿದ್ದೇವೆ. ಈಗ 8 ಗಂಟೆ ಕಲಿತು ನಡ್ಕೊಂಡು ಹೋಗ್ತಿದ್ದೇವೆ. ಮೇ ಬಿ ಒಂದು 8:15 ಅಥವಾ 8:15 ಆಗುವಾಗ ಕಾಲೇಜಿಗೆ ನಾವು ತಲುಪಿರ್ತೇವೆ. ಸೊ ಈಗ ನಮ್ಮ ಕಾಲೇಜಿಗೆ ತಲುಪಿದಷ್ಟೇ. ಈಗ ನಮ್ಮ 4th ಫ್ಲೋರಲ್ಲಿದ್ದೇವೆ ನಾವು. ನಮ್ಮದು ಬಂದುಬಿಟ್ಟು 4th ಫ್ಲೋರಲ್ಲಿ ಕ್ಲಾಸ್ ಇರೋದು. ಇವತ್ತು ನಮಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಇದೆ. ನಮಗೆ ಅಲ್ಲ, ನಮ್ಮ ಜೂನಿಯರ್ಸಿಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಇದೆ. ಸೊ ಹಾಗೆ ಒಂದು ಏನು ಅವರನ್ನೊಂದು ವೆಲ್ಕಮ್ ಮಾಡುವಂಥ ಒಂದು ಪದ್ಧತಿ ಉಂಟಲ್ಲ, ಸೊ ಆ ವೆಲ್ಕಮ್ ಮಾಡುವಂಥ ಪದ್ಧತಿ ಮಾಡಲಿಕ್ಕಿದೆ ಇವತ್ತು. ಸೊ ಓಕೆ, ಡೋರ್ ಓಪನ್ ಆಗಿದೆ, ತೆಗೆಯುವ. ಸೊ ಬರುವಾಗ ಒಂದು 5:15ಕ್ಕೆ ತಿಂತೇವೆ ಬೆಳಿಗಿನ ಟಿಫಿನ್. ಹಾಗಾಗಿ ಇಲ್ಲಿಗೆ ಬರುವಾಗ ಹಸಿವಾಗಿರ್ತದೆ. ಇಲ್ಲಿಗೆ ಬರುವಾಗ ಹಸಿವಾಗಿರ್ತದೆ, ಅದಕ್ಕೆ ಹೀಗೆ ಸ್ನ್ಯಾಕ್ಸ್ ತರ್ತದೆ. ಅಂದರೆ ಬಿಸ್ಕೆಟ್ ಇದ್ದರೆ ಯೂಶ್ವಲಿ ಬಿಸ್ಕೆಟ್ ತರ್ತೇವೆ. ಈಗ ಬಿಸ್ಕೆಟ್ ಖಾಲಿಯಾಗಿದೆ, ಹಾಗಾಗಿ ಚಿಪ್ಸ್ ಎಷ್ಟು ದಿನ ಅಲ್ಲ, ಒಂದು ಸ್ವಲ್ಪ. ಆಮೇಲೆ ಚೂರ ದತ್ತಿಯೂರು ಯಾವತ್ತಾ ಆಗೋದಿಲ್ಲ. ಅಂದರೆ ಅವರು ಸ್ಟಾರ್ಟ್ ಮಾಡುವಾಗ ಎಲ್ಲ 10 ಗಂಟೆ ಆದರೆ 5:15ಕ್ಕೆ ತಿಂದಿರ್ತೇವಲ್ವಾ, ಆಗಲೇ ಹೇಳಿದಾಗೆ. ಹಸಿವು ಅಂದರೆ ಹಸಿವು, ತಡೀಲಿಕ್ಕಾಗೋದಿಲ್ಲ ಹಸಿವು. ಅದಕ್ಕೆ ಈಗ ತಿನ್ನೋದು. ಒಂದು 8:15 ಆಗಿದೆಲ್ಲ, ಸ್ವಲ್ಪ ಹೊತ್ತು ಹೊಟ್ಟೆ ಗಟ್ಟಿ ಇರ್ತದೆ 10 ಗಂಟೆ ತನಕ. ಮಾರ್ನಿಂಗ್ ಬೇಕಾ ವಿಶ್ವಂತಲ ಇಂಗ್ಲೀಷ್. ಕಂಗ್ರ್ಯಾಚುಲೇಷನ್ ಫಾರ್ ಯುವರ್ ನ್ಯೂ ಜರ್ನಿ. ಕನ್ನಡ. ಅಭಿನಂದನೆಗಳು ನಿಮ್ಮ ನ್ಯೂ ಜರ್ನಿ. ಇದು ನಮ್ಮದು ಸರ್. ಈಗ ಪ್ರೋಗ್ರಾಮಿಗೆಲ್ಲ ರೆಡಿ ಆಗ್ತಾ ಉಂಟು. You are joining the stream which you have desired, that is the commerce or the management. Both are simultaneously together. ಸೊ ಈಗ ಊಟಕ್ಕೆ ಬಂದು ಕೂತ್ಕೊಂಡಿದ್ದೇವೆ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಇದು ನಮ್ಮ ಜೂನಿಯರ್. ಸೊ ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಕಾಲೇಜಿಂದ ಬಸ್ ಸ್ಟ್ಯಾಂಡಿಗೆ, ಅಂದರೆ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೇವೆ. ಅಲ್ಲೇ ಊಟ ಇತ್ತು, ಅದನ್ನು ಮುಗಿಸ್ಕೊಂಡು ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೇವೆ. ಈಗ ಮನೆಗೆ ತಲುಪಿದ್ವಿ. ಇನ್ನು ಊಟ ಮಾಡಿ ಚೂರು ಲೈಟಾಗಿ ಎಂತಾದರೂ ತಿಂದು ಚಹಾ ಕುಡಿದು ಫ್ರೆಶ್ ಅಪ್ ಆಗೋದು. ನಿಮ್ಮ ಕಾಲೇಜಲ್ಲಿ ಎಂಥಾದ್ರೂ ಇವೆಂಟ್ ಆದರೆ, ಎಂಥಾದ್ರೂ ಫಂಕ್ಷನ್ ಆದರೆ ದಯವಿಟ್ಟು ತಪ್ಪಿಸಬೇಡಿ. ಎಂತಕ್ಕಂದರೆ ನಿಮಗೆ ಅಲ್ಲಿ ಎಂಥದ್ದು ಕೆಲಸ ಇಲ್ಲ ಅಥವಾ ನಿಮಗೆ ಬೋರ್ ಆದರೂ ಪರವಾಗಿಲ್ಲ, ಸಣ್ಣ ಸಣ್ಣ ಮೂಮೆಂಟ್ ನೀವು ಎಂಜಾಯ್ ಮಾಡ್ತೀರ ಅಲ್ಲಿ. ಲೈಕ್ ಮತ್ತೆ ಕಾಲೇಜಿಗೆ ಹೋಗೋದು, ಅಥವಾ ಆಫ್ಟರ್ 3 ಇಯರ್ಸ್, ಆಫ್ಟರ್ 5 ಇಯರ್ಸ್ ನಿಮಗೆ ಮತ್ತೆ ಕಾಲೇಜಿಗೆ ಹೋಗಲಿಕ್ಕೆ ಸಿಗಲ್ಲ. ಎಂಜಾಯ್ ಮಾಡಿ ಕಾಲೇಜ್ ಮೂಮೆಂಟನ್ನು. ಸೊ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ವ್ಲಾಗ್ ಆಗಿರೋದು ಕಾರಣ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ, ಅದು ಗೊತ್ತಿರುವಂಥ ವಿಷಯನೇ. ಸೊ ಅದೆಲ್ಲ ಹೊಟ್ಟಿಗೆ ಹಾಕ್ಕೊಳ್ಳಿ. ಸೊ ಏನಾದರೂ ಸಪೋರ್ಟ್ ಮಾಡಿ. ಏನಾದರೂ ಇನ್ನೂ ಅಂದರೆ ಎಕ್ಸ್ಟ್ರಾ ಮಾಡ್ಬೋದಿತ್ತು ಅಥವಾ ಹೀಗೆ ಮಾಡ್ಬೋದಿತ್ತು ಅಂತ ಇದ್ದರೆ ಸಜೆಷನ್ ಕೊಡಿ. ತಗೊಳ್ತೇವೆ ಸಜೆಷನ್ಗಳನ್ನೆಲ್ಲ. ಸಜೆಷನ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇನ್ನು ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಓಕೆ, ಬಾಯ್.